ಎಲ್ಲರಿಗೂ ನಮಸ್ಕಾರ. ಈ ಒಂದು ಕ್ರಮಬದ್ಧತೆ ಮತ್ತು ನಿರಂತರತ್ವದ ಪ್ರಶ್ನೆಗಳ ಒಂದು ಗಮನಿಸಬೇಕಾದ ಅಂಶಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಹಾಗೆ ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಇಲ್ಲಿ ನಾವು ಈ ಕ್ರಮಬದ್ಧತೆ ಮತ್ತು ನಿರಂತರತ್ವ ಪ್ರಶ್ನೆಗಳನ್ನ ಉತ್ತರಿಸಬೇಕಾದ್ರೆ ಒಂದಿಷ್ಟು ಸೂಚನೆಗಳು ಮತ್ತು ಗಮನಿಸಬೇಕಾದ ಅಂಶಗಳು ಇರ್ತಾವ. ಆ ಅಂಶಗಳನ್ನ ತಿಳ್ಕೊಂಡ್ರ ನಮಗೆ ಸರಳವಾಗಿ ಈ ಪ್ರಶ್ನೆಗಳಿಗೆ ನಾವು ಉತ್ತರಿಸಬಹುದು. ಹಾಗಾಗಿ ಅಂತ ಅಂಶಗಳು ಯಾವುವು ಅನ್ನೋದನ್ನ ಇಲ್ಲಿ ಬೋರ್ಡ್ ಮೇಲೆ ಬರೆದಿದ್ದೀನಿ, ಒಂದ್ಸಲ ಗಮನಿಸ್ರಿ. ಅದೇ ರೀತಿಯಾಗಿ ನಾನು ಕೂಡ ಓದಿ ಹೇಳ್ತೀನಿ. ಸಮಸ್ಯಾ ಚಿತ್ರಗಳನ್ನು ಹೋಲಿಕೆ ಮಾಡಿ. ಈ ಸಮಸ್ಯಾ ಚಿತ್ರಗಳನ್ನ ನಾವೇನ್ ಮಾಡ್ಬೇಕು, ಒಂದಕ್ಕೊಂದು ಹೋಲಿಕೆ ಮಾಡಬೇಕು. ಹೋಲಿಕೆ ಮಾಡಿದ ಮೇಲೆ ಏನ್ ಮಾಡ್ಬೇಕು, ಅವುಗಳ ಸಂಬಂಧವನ್ನು ಗುರುತಿಸಿಕೊಳ್ಳಿ. ಅಂದ್ರೆ ಅವುಗಳು ಒಂದಕ್ಕೊಂದಿರತಕ್ಕಂಥ ಸಂಬಂಧಗಳು, ಒಂದನೇ ಚಿತ್ರಕ್ಕೂ ಎರಡನೇ ಚಿತ್ರಕ್ಕೆ ಇರೋ ಸಂಬಂಧ ಹಾಗೂ ಮೂರನೇ ಚಿತ್ರಕ್ಕೂ ನಾಲ್ಕನೇ ಚಿತ್ರಕ್ಕೆ ಇರೋ ಸಂಬಂಧವನ್ನು ನಾವೇನ್ ಮಾಡ್ಬೇಕು, ಇಲ್ಲಿ ಗುರುತಿಸ್ಕೊಳ್ಬೇಕು. ಅದೇ ರೀತಿಯಾಗಿ ಮೂರು ಚಿತ್ರಗಳು ಅನುಕ್ರಮ ಸರಣಿಯನ್ನು ಹೊಂದಿರುತ್ತವೆ. ಈ ಮೂರು ಚಿತ್ರಗಳು ಅಥವಾ ಅನುಕ್ರಮ ಸರಣಿಯನ್ನು ಹೊಂದಿರುತ್ತವೆ. ಒಂದೊಂದ್ಸರಿ ಏನಾಗಿರುತ್ತಾ, ಒಂದನೇ ಚಿತ್ರ ಎರಡನೇ ಚಿತ್ರಕ್ಕೆ ಸಂಬಂಧ ಇರುತ್ತಾ, ಮೂರನೇ ಚಿತ್ರದಿಂದ ನಾಲ್ಕನೇ ಚಿತ್ರಕ್ಕೆ ಸಂಬಂಧ ಇರ್ತವ. ಅದೇ ರೀತಿಯಾಗಿ 1, 3, 2, 4 ಹೀಗೆ ಆ ಸಂಬಂಧ ಒಂದಕ್ಕೊಂದು ಏನಿದೆ ಚಿತ್ರಗಳು ಸಂಬಂಧ ಹೊಂದಿರ್ತವ. ಹಾಗಾಗಿ ಅವುಗಳನ್ನ ನಾವೇನ್ ಮಾಡಬೇಕು, ನೋಡ್ಬೇಕು. ಆಮೇಲೆ ಬದಲಾವಣೆಯನ್ನು ಗುರುತಿಸಬೇಕು. ಅಂದ್ರೆ ಒಂದನೇ ಚಿತ್ರದಿಂದ ಎರಡನೇ ಚಿತ್ರಕ್ಕೆ ಏನನ್ನ ಬದಲಾವಣೆ ಆಗಿದೆ, ಯಾವ ಭಾಗದಲ್ಲಿ ಚಿತ್ರದ ಯಾವ ಭಾಗದಲ್ಲಿ ಬದಲಾವಣೆ ಇದೆ, ಹೇಗೆ ಬದಲಾವಣೆ ಆಗಿದೆ, ಅಪೋಸಿಟ್ ಆಗಿದೆಯೋ ಅಥವಾ ವಿರುದ್ಧ ಚಿತ್ರದಲ್ಲಿ ಆಗಿದೆಯೋ ಅಥವಾ ಒಂದಂತರ ಒಂದು ಅನುಕ್ರಮವಾಗಿ ಏನಾಗಿದೆ ಅನ್ನೋದನ್ನ ನಾವು ಗುರುತಿಸ್ಕೋಬೇಕು. ಅದೇ ರೀತಿಯಾಗಿ ನಾವು ಈಗ ಏನ್ ಮಾಡ್ಬೇಕು, ಉದಾಹರಣೆಗೆ ಹೋಗೋಣ. ಈ ಒಂದು ಉದಾಹರಣೆಯಲ್ಲಿ ನೋಡ್ರಿ, ಚಿತ್ರಗಳೆಲ್ಲ 4 ಚಿತ್ರ ಉತ್ತರ ಸಮಸ್ಯಾ ಚಿತ್ರಗಳು. ಮೇಲಿನ ಇವು 4 ಚಿತ್ರಗಳು ಸಮಸ್ಯಾ ಚಿತ್ರಗಳು, ಈ ಕೆಳಗಿನ 4 ಚಿತ್ರಗಳು ಉತ್ತರ ಚಿತ್ರಗಳು. ಇವು ನಾವೇನ್ ಮಾಡ್ಬೇಕು, ಇಲ್ಲಿ ABCD ಅಂತ ಕೊಟ್ಟಿದ್ದಾರಲ್ಲ, ಈ ಒಂದು 4 ಚಿತ್ರಗಳಲ್ಲಿ ಉತ್ತರ ಚಿತ್ರಗಳಲ್ಲಿ ಒಂದು ಮಾತ್ರ ಉತ್ತರ ಸರಿಯಾಗಿದೆ. ಆ ಉತ್ತರ ಚಿತ್ರವನ್ನು ತಗೊಂಡ್ಬಂದು ನಾವು ಇಲ್ಲಿ ಸಮಸ್ಯಾ ಚಿತ್ರದಲ್ಲಿ ಜೋಡಿಸ್ಬೇಕು. ಅವಾಗ ನಮ್ಗೆ ಏನ್ ಬರುತ್ತಾ, ಈ ಪ್ರಶ್ನೆಗೆ ಉತ್ತರ ಸಿಗುತ್ತಾ, ಒಂದು ಅಂಕ ಸಿಗುತ್ತಾ. ಹಾಗಾಗಿ ನಾವೇನ್ ಮಾಡ್ಬೇಕು, ಈಗ ಮೊದಲ ಚಿತ್ರಕ್ಕೂ ಮತ್ತು ಎರಡನೇ ಚಿತ್ರಕ್ಕೂ ನಾವೇನ್ ಮಾಡ್ಬೇಕು, ಸಂಬಂಧವನ್ನ ನೋಡ್ಬೇಕು. ಹಾಗಾದ್ರೆ ಏನದು ಸಂಬಂಧ, ಇಲ್ಲಿ ನೋಡ್ರಿ, ಒಂದನೇ ಚಿತ್ರದಲ್ಲಿ ಎರಡನೇ ಚಿತ್ರಕ್ಕೆ ಏನೋ ಸಂಬಂಧ ಇದೆ ನೋಡ್ರಿ. ಒಟ್ಟು 4 ಬಾಕ್ಸ್, ಒಟ್ಟು ಎಷ್ಟು ಅದಾವ ಬಾಕ್ಸ್, ಇಲ್ಲಿ 4 ಬಾಕ್ಸ್ ಅದಾವ. ಅದರಲ್ಲಿ ಒಂದನೇ ಚಿತ್ರದಲ್ಲಿ 1, 2, 3, 4, 5, 6, 7, 8 ಇದೆ. ಹಾಗಾಗಿ ಈ ಒಂದನೇ ಚಿತ್ರ ನೋಡ್ರಿ, ಒಂದನೇ ಚಿತ್ರದಿಂದ ಎರಡನೇ ಚಿತ್ರಕ್ಕೆ ಯಾವ್ದು ರೀತಿಯ ಸಂಬಂಧ ಇದೆ, ಈ ಬಾಕ್ಸ್ ಇಂದ ಈ ಬಾಕ್ಸ್ ಚಿತ್ರ ಕಲರ್ ಬಣ್ಣವನ್ನು ತುಂಬಿದ್ದಾರೆ. ಹಾಗಾದ್ರೆ ಈ ಬಾಕ್ಸ್ ಅಲ್ಲಿ ಇದರ ಅಪೋಸಿಟ್ ಆದಂತ ಬಾಕ್ಸ್ ಅಲ್ಲಿ ಎರಡನೇ ಚಿತ್ರದಲ್ಲಿ ತುಂಬಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಮೂರನೇ ಚಿತ್ರದಲ್ಲಿ ನೋಡ್ರಿ, ಇದಕ್ಕಿದಕ್ಕೂ ಸ್ವಲ್ಪ ಸಂಬಂಧ ದೂರ ಇದೆ. ಹಾಗಾದ್ರೆ ಮೂರನೇ ಚಿತ್ರಕ್ಕೂ ನಾಲ್ಕನೇ ಚಿತ್ರಕ್ಕೂ ಸಂಬಂಧ ಇರುತ್ತಾ. ಇಲ್ಲಿ ಅಪೋಸಿಟ್ ತುಂಬಿದ್ದಾರೆ ಅಂದ್ರೆ ಇಲ್ಲಿ ಕೂಡ ಏನಾಗಿರುತ್ತಾ, ಇಲ್ಲಿ ಅಪೋಸಿಟ್ ತುಂಬಿದ್ದಾರೆ. ಇಲ್ಲಿ ಈ ಚಿತ್ರದಿಂದ ಈ ಚಿತ್ರಕ್ಕೆ ಹೋಲಿಸಿದ್ರೆ ನಾವು ಏನ್ ಕಾಣಿಸುತ್ತೆ ನಮಗ, ಇದರ ಅಪೋಸಿಟ್ ವಿರುದ್ಧ ದಿಕ್ಕಿನಲ್ಲಿದೆ. ಹಾಗಾಗಿ ಇದರ ಅಪೋಸಿಟ್ ಇದು ಬರುತ್ತಾ. ಹಾಗಾದ್ರೆ ನಾವು ಈ ಚಿತ್ರದಿಂದ ಈ ಬಾಕ್ಸ್ ಅನ್ನ ತುಂಬಿರ್ತಕ್ಕಂಥ ಈ ಒಂದು ಚಿತ್ರದಲ್ಲಿ ಯಾವ್ದಿದೆ ಅದನ್ನ ನೋಡಿ ಅದೇ ಉತ್ತರ ಚಿತ್ರ ಆಗಿರುತ್ತೆ. ಈ ರೀತಿಯಾಗಿ ನಾವೇನ್ ಮಾಡ್ಬೇಕು, ಉತ್ತರವನ್ನ ಕಂಡುಕೊಳ್ಬೇಕು, ಸಂಬಂಧವನ್ನು ಹುಡುಕ್ಬೇಕು, ಒಂದಕ್ಕೊಂದು ಸಂಬಂಧ ಹೇಗಿದೆ. ಇಲ್ಲಿ ನೋಡಿ, ಈ ಒಂದು ಉದಾಹರಣೆಯಲ್ಲಿ ಏನೈತಿ, ಒಂದನೇ ಚಿತ್ರಕ್ಕೂ ಎರಡನೇ ಚಿತ್ರಕ್ಕೆ ಸಂಬಂಧ ಐತಿ, ಮೂರನೇ ಚಿತ್ರಕ್ಕೂ ನಾಲ್ಕನೇ ಚಿತ್ರಕ್ಕೆ ಸಂಬಂಧ ಐತಿ. ಒಂದೊಂದ್ಸರಿ ಏನಾಗಿರುತ್ತಾ, ಒಂದನೇ ಚಿತ್ರಕ್ಕೂ ಮೂರನೇ ಚಿತ್ರಕ್ಕೆ ಸಂಬಂಧ ಇರುತ್ತಾ, ಎರಡನೇ ಚಿತ್ರಕ್ಕೂ ನಾಲ್ಕನೇ ಚಿತ್ರಕ್ಕೆ ಸಂಬಂಧ ಇರುತ್ತಾ. ಹಾಗಾಗಿ ನಾವೇನ್ ಮಾಡಬೇಕು, ಸರಿಯಾಗಿ ಗಮನಿಸಬೇಕು, ಒಂದಕ್ಕೊಂದನ್ನು ಹೋಲಿಕೆ ಮಾಡಬೇಕು, ಆ ಸಮಸ್ಯೆ ಚಿತ್ರವನ್ನು ಗುರುತಿಸಬೇಕು. ಅನುಕ್ರಮವಾಗಿ 1 ರಿಂದ 2, 2 ರಿಂದ 3 ಆ ಚಿತ್ರವನ್ನು ನೋಡಿ ನಾಲ್ಕನೇ ಚಿತ್ರ ಹೇಗಿರ್ಬೋದು ಅನ್ನೋದನ್ನ ನಾವು ಗುರುತಿಸಿ ಈ ಉತ್ತರ ಚಿತ್ರದಲ್ಲಿ ಗುರುತಿಸ್ಬೇಕು, ಆನ್ಸರ್ ಮಾಡ್ಬೇಕು. ಅವಾಗ ನಮ್ಗೆ ಏನ್ ಬರ್ತಿಲ್ಲಿ, ಈ ಕ್ರಮಬದ್ಧತೆ ಮತ್ತು ನಿರಂತರತ್ವ ಪ್ರಶ್ನೆಗಳ ಬಗ್ಗೆ ನಾವು ಆನ್ಸರ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಈ ಒಂದು ಚಿತ್ರದಲ್ಲಿ ನೋಡಿ ನಮ್ಗೆ ಏನ್ ಗೊತ್ತಾಗುತ್ತಾ, ಉತ್ತರ B ಅಂತೇಳಿ ಗೊತ್ತಾಗುತ್ತೆ. ಯಾಕಂದ್ರೆ ಇದರ ಅಪೋಸಿಟ್ ಇರ್ತಕ್ಕಂಥ ಈ ಒಂದು ಇಲ್ಲಿದೆ ನೋಡ್ರಿ, ಇದರ ಅಪೋಸಿಟ್. ಹಾಗಾಗಿ ನಾವ್ ಇಲ್ಲಿ ಇದನ್ನು ಫಿಲ್ ಮಾಡ್ಬೋದು ಈಗ ಈಸಿಯಾಗಿ. ನೋಡ್ರಿ, ಇಲ್ಲಿ ಈ ತರ ಮಾಡಿ ಬಾಕ್ಸ್ ಈ ತರ ಇದೆ, ಅದು ಈ ತರ ಇದೆ. ಅದು ಇದರ ಅಪೋಸಿಟ್ ಯಾವ್ದಾಗುತ್ತಾ, ಇದಾಗುತ್ತೆ. ಇದು ತುಂಬತಕ್ಕಂಥ ಈ ಒಂದು ಬಾಕ್ಸ್ ತುಂಬಿರುವಂತಹ ಉತ್ತರ ಚಿತ್ರದಲ್ಲಿ ಯಾವ್ದಿದೆ, ಆಪ್ಷನ್ B ಇದೆ. ಹಾಗಾಗಿ ನಾವು ಉತ್ತರವನ್ನ B ಅಂತ ಹೇಳಿ ಗುರುತು ಮಾಡಬೇಕು. ಇದು ಕ್ರಮಬದ್ಧತೆ ಅಥವಾ ಕ್ರಮಾನುಗತ ಸರಣಿ ಪ್ರಶ್ನೆಗಳು ಅಂತೇಳಿ ಕರೀತಾರ. ಈ ಒಂದು ಕ್ರಮಾನುಗತ ಸರಣಿ ಪ್ರಶ್ನೆಗಳನ್ನ ನಾವು ಉತ್ತರಿಸ್ಬೇಕಾದ್ರೆ ಏನ್ ಮಾಡ್ಬೇಕು, ಒಂದು ಗಮನಿಸಬೇಕಾದ ಅಂಶಗಳು ಅಂದ್ರೆ ಇಂಪಾರ್ಟೆಂಟ್ ಇರ್ತಕ್ಕಂತಹ ಸೂಚನೆಗಳನ್ನ ನಾವು ನೋಡ್ಕೋಬೇಕು. ಪ್ರಶ್ನೆಯಲ್ಲೇ ಉತ್ತರ ಇರ್ತಂತ ನಾನು ಮೊದಲೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಅಂದ್ರೆ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ರ ನಾವು ಅದನ್ನ ಹೇಗೆ ಬಿಡಿಸ್ಬೇಕನ್ನೋ ದಾರಿ ಹುಡ್ಕೊಂಡ್ರ ಆಮೇಲೆ ನಾವೇನ್ ಮಾಡ್ಬೇಕು, ಉತ್ತರಕ್ಕೆ ಹಾಕ್ಬೇಕು. ಫಸ್ಟ್ಗೆ ನಾವು ಉತ್ತರವನ್ನ ಗುರುತು ಮಾಡಕ್ ಹೋಗಿ ಎಡವಟ್ಟು ಮಾಡ್ಕೊಂಡು ಕೈಯಲ್ಲಿ ಇರ್ತಕ್ಕಂಥ ಅಂಕಗಳನ್ನ ನಾವು ಕಳ್ಕೋಬಾರ್ದು. ಎಷ್ಟೋ ಸಾರಿ ನಾವು ಅಂಕಗಳನ್ನ ಹಾಗೆ ತಪ್ಪಿಸ್ಕೊಳ್ತೀವಿ. ಆನ್ಸರ್ ಗೊತ್ತಿದೆ ಅನ್ನೋ ಒಂದು ಅವಸರದಲ್ಲಿ ಏನ್ ಮಾಡ್ಬಿಡ್ತೀವಿ, ಅವಸರ ಮಾಡಿ ಬೇಗನೆ
ಆ ಒಂದು ಟಿಕ್ ಅನ್ನು ಹಾಕಿಬಿಡ್ತೀವಿ. ಅವಾಗ ಏನಾಗ್ತದೆ ಆನ್ಸರ್ ಫೇಲ್ ಆಗ್ಬಿಡ್ತದೆ. ಆಮೇಲೆ ಗೊತ್ತಾಗುತ್ತೆ ಹಾಕಿದ ಮೇಲೆ ಓ ನಾ ಇನ್ನು ಮಾಡಬಾರ್ದು ಈ ತಪ್ಪನ ಅಂತ. ಅದೇ ಆ ತಪ್ಪುಗಳನ್ನ ಮಾಡದೆ ನೀವು ಏನ್ ಮಾಡ್ಬೇಕು, ಯಾಕಂದ್ರೆ ಅವಕಾಶಗಳು ಸಿಗೋದು ಒಂದೇ ಸಾರಿ, ಅವಕಾಶಗಳನ್ನ ಸದುಪಡಿಸ್ಕೊಳ್ಳೋದೇ ನಮ್ದು ಗುರಿಯಾಗಿರ್ಬೇಕು. ಅಂದ ನಾವು ನಮ್ಮ ಏಮನ್ನು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವಕಾಶವನ್ನು ಯಾರು ಸರಿಯಾಗಿ ಬಳಸ್ಕೊಳ್ತಾರೋ ಅವರು ಜೀವನದಲ್ಲಿ ಏನಾಗ್ತಾರ, ಮುಂದೆ ಬರ್ತಾರ. ಅವಕಾಶ ಮತ್ತೊಂದು ಅವಕಾಶ ಮಗದೊಂದು ಅವಕಾಶ ಅಂತ ನೋಡ್ಕೊಂಡ್ರೆ ಅಂತ ನಾವು ಯಾವುದನ್ನು ರೀಚ್ ಆಗೋಲ್ಲ, ನಮ್ಮ ಗುರಿಯನ್ನು ಮುಟ್ಲಿಕ್ಕೆ ಆಗಲ್ಲ. ಹಾಗಾಗಿ ನೀವೆಲ್ಲರೂ, ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಅಂಕಗಣಿತದ ಬಗ್ಗೆ ಕೂಡ ಪಾಠ ಮಾಡಬೇಕು ಅನ್ಕೊಂಡಿದ್ದೀನಿ. ಕನ್ನಡ ಪ್ರಶ್ನೆಗಳನ್ನ ನಾವು ಹೇಗೆ ಸಾಲ್ವ್ ಮಾಡಬೇಕು, ಆ ಭಾಷಾ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನ ಗದ್ಯ ಭಾಗ ಕೊಟ್ಟಿರ್ತಾರ, ಆ ಗದ್ಯ ಭಾಗವನ್ನು ಹೇಗೆ ಓದಿ ಅರ್ಥೈಸ್ಕೋಬೇಕು, ಅದಕ್ಕೆ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಹೇಳಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ನೀವೆಲ್ಲರೂ ಈ ಒಂದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಪ್ರೋತ್ಸಾಹಿಸ್ರಿ. ಇನ್ನೂ ಉತ್ತಮವಾದಂತಹ ಬೋರ್ಡಲ್ಲಿ ಅಥವಾ ಉತ್ತಮವಾದ ಕ್ಲಾಸನ್ನು ಮಾಡಬೇಕಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮ ಪ್ರೋತ್ಸಾಹ ನನಗಿರಲಿ. ಎಲ್ಲರಿಗೂ ಧನ್ಯವಾದಗಳು.